ಹಾಯ್ ಹಲೋ ನಮಸ್ತೆ ಗೆಳೆಯರೇ, ವಜ್ರ 9 ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಕೋಲಾರ ಜಮೀನು ವಿವಾದದ ಹಿನ್ನೆಲೆಯಲ್ಲಿ ತಾಯಿ ಮಗನನ್ನ ಗುಂಪು ಥಳಿಸಿರುವಂತಹ ಘಟನೆ ತಾಲೂಕಿನ ಮೇಮಗಲ್ ಹೋಬಳಿಯ ನಾಚಹಳ್ಳಿಯಲ್ಲಿ ನಡೆದಿದೆ. ಸುನಂದಮ್ಮ 50 ವರ್ಷ ಮತ್ತು ಪುತ್ರ ಪ್ರಶಾಂತ್ 22 ವರ್ಷ ಗಾಯಾಳುಗಳು. ನಾಚಹಳ್ಳಿ ನಿತಿನ್, ಗೌತಮ್ ಮತ್ತು ಪ್ರಮೀಳಾ ಆರೋಪಿಗಳು. ನಾಚಹಳ್ಳಿಯ ಗಂಗಿರೆಡ್ಡಿ ಅವರ 10 ಗುಂಟೆ ಜಮೀನನ್ನ ನರಸಿಂಹಮೂರ್ತಿ ಒತ್ತುವರಿ ಮಾಡಿದ್ದು, ಈ ಸಂಬಂಧದ ನ್ಯಾಯಾಲಯದಲ್ಲಿ ಕೇಸ್ ನಡೆಯುತ್ತಿದೆ. ಆದರೂ ಭಾನುವಾರ ಬೆಳಗ್ಗೆ ಜಮೀನಿಗೆ ಅನಧಿಕೃತವಾಗಿ ಪ್ರವೇಶ ಮಾಡಿದಂತ ನರಸಿಂಹಮೂರ್ತಿ ಅವರ ಪತ್ನಿ ಪ್ರಮೀಳಾಳನ್ನು ಅವರ ಬೇವಿನ ಮರದಿಂದ ಸೊಪ್ಪನ್ನ ಕೀಳುತ್ತಿದ್ದಾಗ ಗಂಗಿರೆಡ್ಡಿ ಅವರು ಪ್ರಶ್ನೆ ಮಾಡಿದಾಗ ಪ್ರಮೀಳಾಳನ್ನು ಅವರ ಕಲ್ಲಿನಿಂದ ಹೊಡೆದು ಪರಾರಿಯಾಗಿದ್ದಾರೆ. ನಂತರ ಗಂಗಿರೆಡ್ಡಿ ಮನೆ ಮೇಲೆ ದಾಳಿ ಮಾಡಿದಂತ ನಿತಿನ್, ಗೌತಮ್ ಮತ್ತು ಪ್ರಮೀಳಾ ಗುಂಪು ಸುನಂದಮ್ಮ ಮತ್ತು ಪ್ರಶಾಂತ್ ಅವರ ಮೇಲೆ ಮಾರಕಾಸ್ತ್ರಗಳಿಂದ ಥಳಿಸಿದ್ದಾರೆ. ಗಾಯಾಳುಗಳನ್ನ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದ್ದು, ಆರೋಪಿಗಳ ವಿರುದ್ಧ ಮೇಮಗಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆದರೂ ಆರೋಪಿಗಳನ್ನ ಬಂಧಿಸಲು ಪೊಲೀಸರು ವಿಮಾವೇಶ ಎಣಿಸುತ್ತಿದ್ದು, ತಕ್ಷಣ ಆರೋಪಿಗಳನ್ನ ಬಂಧಿಸಬೇಕೆಂದು ಆಗ್ರಹಿಸಲಾಗಿದೆ. ಆರೋಪಿಗಳಾದಂಥ ನಿತಿನ್, ಗೌತಮ್ ವಿರುದ್ಧ ಹಲವಾರು ಕಡೆ ಈಗಾಗಲೇ ಪ್ರಕರಣಗಳು ದಾಖಲಾಗಿದ್ದು, ಗಾಯಾಳುಗಳಿಗೆ ಪ್ರಾಣ ಬೆದರಿಕೆ ಹಾಕಿರುವುದರಿಂದ ತಕ್ಷಣ ಬಂಧಿಸಬೇಕೆಂದು ಸಂಬಂಧಿಕರು ಆಗ್ರಹಿಸಿದ್ದಾರೆ. ಪ್ರಮೀಳಮ್ಮ, ನಿತಿನ್, ಗೌತಮ್. ನನ್ನ ಹೆಸರು ಪ್ರಶಾಂತ್ ಅಂತ. ಜಮೀನು ಗಲಾಟೆಯಲ್ಲಿ ಕೇಸಾಗಿತ್ತು. ಕಟಿಂಗ್ ಮಾಡ್ಸಕ್ಕಂತ ಮಧ್ಯಾಹ್ನ ಕಟಿಂಗ್ ಮಾಡಿಸ್ಕೊಂಬಂದು ಒಬ್ಬನೇ ಸ್ನಾನ ಮಾಡ್ತಿದ್ದೆ ಸರ್. ಸ್ನಾನ ಮಾಡ್ತಿರ್ಬೇಕಾದ್ರೆ ಪ್ರಮೀಳಮ್ಮ 5:15 ಟೈಮ್ ಪ್ರಮೀಳಮ್ಮ ಮತ್ತು ಗೌತಮ್ಮು ನಿತಿನ್ ಅಂತ ಒಬ್ಬನೇ ಇದ್ದಿದ್ದು ನೋಡಿ ಒಂದು ಮುಚ್ಚಲ್ಲಿ ರಾಡಲ್ಲೆಲ್ಲ ಕೈಗೆ ತಲೆಗೆಲ್ಲ ಹೊಡೆದಿದೆ. ಆಮೇಲೆ ನಮ್ಮ ತಾಯಿ ನನಗೆ ಬಿಡ್ಸಕ್ಕಂತ ಬಂದಾಗ ಅವ್ರ ಮೇಲೇನು ದೊಣ್ಣೆಯಲ್ಲಿ ಮತ್ತು ಇದರಲ್ಲಿ ರಾಡಲ್ಲೆಲ್ಲ ಅವ್ರನ್ನೂ ಹೊಡೆದಿದ್ದಾರೆ. ಸರ್, ನನ್ನ ಹೆಸರು ಸುನಂದಮ್ಮ ಅಂತ. ನಮ್ಮ ನಾಚಹಳ್ಳಿ ಜಮೀನು ಗಲಾಟಕ್ಕೆ ಬಂದು ನನ್ನ ಮಗನ ನೀರು ಮನೆಯಲ್ಲಿ ಸ್ನಾನ ಮಾಡ್ತಾಯಿದ್ರೆ ಅಲ್ಲಿ ಹೊಡೆದ್ರು. ನಾನು ಹೋಗಿದ್ದಕ್ಕೆ ನನ್ನ ಮೇಲೆ ಮೊಚ್ಚಲ್ಲಿ ಹಾಕ್ಯವ್ರಿ. ದೊಣ್ಣೆಯಾಗೂ ಹೊಡೆದವ್ರಿ. ಯಾರ್ಯಾರು? ಗೌತಮು, ನಿತಿನ್.